ಎಸ್, ನಾವು ಈಗಾಗಲೇ ಹೇಳ್ತಾ ಇದ್ದ ಹಾಗೇನೆ ಇಡೀ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಾಲು ಸಾಲು ದರೋಡೆ ಪ್ರಕರಣಗಳೇನಿದ್ದಾವೆ ಇದರಿಂದಾಗಿ ರಾಜ್ಯದ ಜನತೆ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಇದ್ರ ಜೊತೆಗೆ ಈ ಗ್ಯಾಂಗ್ ಏನಿದೆ, ಒಂದೇ ಗ್ಯಾಂಗ್ ಈ ರೀತಿಯಾಗಿ ದರೋಡೆ ಮಾಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ರಾಜ್ಯವನ್ನೇ ನಡಗಿಸ್ತಾ ಇದೆಯಾ ಡಕಾಯಿತರ ಗ್ಯಾಂಗ್? ಆ ಗ್ಯಾಂಗ್ ಯಾವುದು ಹಾಗಾದ್ರೆ? TV9 ನಲ್ಲಿ ದರೋಡೆ ಗ್ಯಾಂಗ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಾಲು ಸಾಲು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಇದು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಬೆಂಗಳೂರು ದರೋಡೆಗೂ ಬೀದರ್ಗೂ ಇದೆಯಾ ಲಿಂಕ್? ಬೀದರ್ನಲ್ಲಿ ನಿನ್ನೆ ಆದಂತ ದರೋಡೆ ಏನಿದೆ ಇದಕ್ಕೂ ಬೆಂಗಳೂರಿನಲ್ಲಾದಂತ ದರೋಡೆಗೂ ಲಿಂಕ್ ಇದೆಯಾ ಹಾಗಾದ್ರೆ? ಬೀದರ್ನಲ್ಲಿ ದರೋಡೆ ಮಾಡಿದ್ದು ಈ ಪಾಪಿಗಳೇನ ಹಾಗಾದ್ರೆ? 2023ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣ ನಡೆದಿರುತ್ತೆ. ಬ್ಯಾಡರಹಳ್ಳಿಯಲ್ಲಿ ನಡೆದಿದ್ದಂತ ಡಕಾಯಿತಿ ಇದು. ಚಿನ್ನದ ಅಂಗಡಿ ಮಾಲೀಕನ ಮೇಲೆ ಫೈರ್ ಮಾಡಿ ಅಲ್ಲಿ ದರೋಡೆ ಮಾಡಿರ್ತಾರೆ. ಮಾಲೀಕನ ಮೇಲೆ ಫೈರ್ ಮಾಡಿ 1 kg ಚಿನ್ನಾಭರಣವನ್ನ ಕಳುವು ಮಾಡಿರ್ತಾರೆ. ಅದೇ ಗ್ಯಾಂಗ್ ಈಗ ಮತ್ತೆ ಈ ಕೃತ್ಯವನ್ನ ಮಾಡಿದ್ಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಂದ್ರೆ ಬ್ಯಾಡರಹಳ್ಳಿಯಲ್ಲಿ ಆದಂತ ಘಟನೆ ಏನಿದೆ ಅದರ ಆರೋಪಿಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ಗ್ಯಾಂಗ್ನಿಂದಲೇ ಬೀದರ್ನಲ್ಲೂ ಕೂಡ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎರಡೂ ಕೃತ್ಯವನ್ನ ನಡೆಸಿರುವಂತದ್ದು ಒಂದೇ ಗ್ಯಾಂಗ ಹಾಗಾದ್ರೆ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಂದ್ರೆ ಈ ಆಯಾಮದಲ್ಲೂ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈ ರೀತಿಯಾಗಿ ಸಾಲು ಸಾಲು ದರೋಡೆ ಪ್ರಕರಣಗಳು ಒಂದು ಕಡೆ ಆದ್ರೆ ಇಲ್ಲಿ ಈ ಆಗಂತುಕರು ಸಿಕ್ಕಿ ಬಿದ್ದಿಲ್ಲ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ. 2023ರ ಅಕ್ಟೋಬರ್ನಲ್ಲಿ ದರೋಡೆ ಪ್ರಕರಣ ನಡೆಯುತ್ತೆ ಬೆಂಗಳೂರಿನಲ್ಲಿ. ಅದರ ಆರೋಪಿ ಯಾರು ಅದು ಕೂಡ ಸಿಗ್ತಾ ಇಲ್ಲ. ಯಾವುದೇ ಮಾಹಿತಿ ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಡಕಾಯಿತಿ ಕೆಲಸಗಳಾಗ್ತಾ ಇದೆ. ಬ್ಯಾಂಕ್ಗೆ ಲೂಟಿ ಮಾಡ್ತಾರೆ, ATMಗೆ ಸಾಗಿಸ್ತಾ ಇದ್ದಂತ ಹಣವನ್ನ ಲೂಟಿ ಮಾಡ್ತಾರೆ. ಬಟ್ ಯಾರು ಏನು ಅನ್ನುವಂತ ಕುರುಹೇ ಇಲ್ಲ. ಮಾಸ್ಕ್ ಅನ್ನ ಧರಿಸಿ ಬಂದಿರ್ತಾರೆ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಜ್ವಲ್ ಈ ಹಂತದಲ್ಲಿ? ಚೈತ್ರ, ಈ 3 ಪ್ರಕರಣಗಳನ್ನ ನೋಡೋದಾದ್ರೆ ಒಂದೇ ರೀತಿಯಾದಂತ ಎಮೋ ಅನ್ನ ಬಳಸಿದ್ದಾರೆ. ಅಂದ್ರೆ ಬೈಕ್ ನಲ್ಲೇ ಬರುವಂತದ್ದು ಮತ್ತೆ ಆರ್ಮ್ಡ್ ವೆಪನ್ಸ್ ಅಂದ್ರೆ ಪಿಸ್ತೂಲ್ಗಳು, ಕಂಟ್ರಿಮೇಡ್ ಪಿಸ್ತೂಲ್ಗಳೇನಿದಾವೆ ಸಾಮಾನ್ಯವಾಗಿ ಪಿಸ್ತೂಲ್ನ ತೋರಿಸಿ ರಾಬರಿ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು ಹೆಚ್ಚಿನ ಕಡೆ ನಡೆಯುತ್ತೆ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಈ ರಾಜಸ್ಥಾನ ಮೂಲದ ಈ ಗ್ಯಾಂಗ್ ಏನಿದೆ, ರಾಜಸ್ಥಾನ ಮತ್ತೆ ಈ ರಾಜಸ್ಥಾನದಿಂದ ಮೇಲ್ಭಾಗದ ಅಲ್ಲಿ ವಾಸ ಮಾಡುವಂತ ಈ ಒಂದು ಆರೋಪಿಗಳ ಗ್ಯಾಂಗ್ಗಳೇನಿದಾವೆ ಇವು ಕೇವಲ ಪಿಸ್ತೂಲ್ ಅನ್ನ ತೋರಿಸೋದಿಲ್ಲ, ಬದಲಾಗಿ ಇವರು ಫೈರ್ ಮಾಡ್ತಾರೆ. ಬ್ಯಾಡ್ರಳ್ಳಿಯಲ್ಲಿ ಕಳೆದ ವರ್ಷ 2023ರ ಅಕ್ಟೋಬರ್ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಜ್ಯುವೆಲರಿ ಶಾಪ್ ಒಳಗಡೆ ಹೋಗಿ ಫೈರ್ ಮಾಡಿ ಅಲ್ಲಿದ್ದಂತ ಚಿನ್ನಾಭರಣವನ್ನು ಸುಮಾರು 1 kgಗೆ ಹೆಚ್ಚು ಚಿನ್ನಾಭರಣವನ್ನು ದೋಚ್ತಾರೆ. 3 ರಿಂದ 4 ಜನ ಇನ್ವಾಲ್ವ್ ಆಗ್ತಾರೆ. ಅದರಲ್ಲಿ ಒಬ್ಬ ಮಾತ್ರ ಅರೆಸ್ಟ್ ಆಗ್ತಾನೆ. ಅದಾದ್ಮೇಲೆ ಇನ್ಯಾರು ಕೂಡ ಇದುವರೆಗೆ ಅರೆಸ್ಟ್ ಆಗೋದಿಲ್ಲ. ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷ ಅಂದ್ರೆ 2024ರ ಮೇ ತಿಂಗಳಲ್ಲಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಜ್ಯುವೆಲರಿ ಶಾಪ್ ಅನ್ನ ಇದೇ ರೀತಿಯಾಗಿ ದೋಚ್ತಾರೆ. ಅಲ್ಲೂ ಸಹಿತ ಒಂದು ಅಂಗಡಿ ಒಳಗಡೆ ಹೋಗಿದ ನಂತರವಾಗಿ ವೆಪನ್ ನ ತೆಗೆದು ಕೇವಲ ತೋರಿಸೋದಿಲ್ಲ, ಅಲ್ಲಿ ಫೈರ್ ಮಾಡ್ತಾರೆ. ಆ ಫೈರ್ ಮಾಡಿದಂತ ಸಂದರ್ಭದಲ್ಲಿ ಅಂಗಡಿಯ ಕೆಲಸಗಾರನು ಸಹಿತ ವಾಪಸ್ ಅವ್ರ ಮೇಲೆ ಜಗಳಕ್ಕೆ ಹೋದಂತ ಸಂದರ್ಭದಲ್ಲಿ ಆರೋಪಿ ಓರ್ವನ್ನ ಅವನೇ ಫೈರ್ ಮಾಡಿದಂತ ಗುಂಡು ಅವನ ಕುತ್ತಿಗೆಯಲ್ಲೇ ಉಳ್ಕೊಂಡು ಅವನು ರಾಜಸ್ಥಾನ ತನಕ ಹೋಗುವಂತದ್ದು ಸಹಿತ ಆಗಿತ್ತು. ಅದಾದ್ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇಲ್ಲಿ ಬೀದರಿನ ಘಟನೆಯನ್ನ ನೋಡಿದ್ರು ಸಹಿತ ಇವರು ಜನನಿಬಿಡ ಸ್ಥಳದಲ್ಲೇನೆ ಮಾಡ್ತಾರೆ. ಜನರು ಇದ್ರೂ ಕೇರ್ ಮಾಡೋದಿಲ್ಲ. ಅಲ್ಲಿ ಫೈರ್ ಆರ್ಮ್ಸ್ ನ ಓಪನ್ ಮಾಡ್ತಾರೆ ಮತ್ತೆ ಜನಗಳ ಮೇಲೆ ಫೈರ್ ಮಾಡ್ತಾರೆ. ಯಾರು ಅಡ್ಡ ಬರ್ತಾರೆ ಅವ್ರ ಮೇಲೆ ಫೈರ್ ಮಾಡ್ತಾರೆ. ಈ ಗ್ಯಾಂಗ್ ಇದಕ್ಕಿಂತ ಹಿಂದೆ ಸಾಂಗ್ಲಿಯಲ್ಲಿ ಸಹಿತ ಇದೇ ರೀತಿಯಾದಂತ ಒಂದು ಅಪರಾಧ ಕೃತ್ಯವನ್ನು ಎಸಗಿತ್ತು. ಜ್ಯುವೆಲರಿ ಶಾಪ್ ಮಾಲೀಕನನ್ನ ಕೆಳಗಡೆ ಕಾಲ್ನ ಅಡಿಯಲ್ಲಿ ಇಟ್ಕೊಂಡು ಅವನಿಗೆ ಫೈರ್ ಮಾಡಿ ಶೂಟ್ ಮಾಡಿ ಆ ಅಂಗಡಿಯಲ್ಲಿ ಇದ್ದಂಥದ್ದನ್ನ ಚೀಲದಲ್ಲಿ ತುಂಬಿಕೊಂಡು ಹೋಗಿದ್ರು. ಇವ್ರದ್ದು ಒಂಥರ ಬ್ರೂಟಲ್ ಗ್ಯಾಂಗು ಅದೇ ಮಾದರಿಯಲ್ಲಿ ಕಂಡು ಬರ್ತಾ ಇದೆ. ಬೀದರ್ನಲ್ಲಿ ನಡೆದಿರುವಂತ ಕೃತ್ಯ ಏನಿದೆ, ಬೈಕ್ ನಲ್ಲಿ ಬರುವಂತದ್ದಾಗಿರ್ಬೋದು, ಬೈಕ್ ನಲ್ಲಿ ಬಂದ ನಂತರದಲ್ಲಿ ಕೃತ್ಯವನ್ನು ಮಾಡಿ ಮತ್ತೆ ಅದೇ ಬೈಕ್ ನಲ್ಲಿ ಎಸ್ಕೇಪ್ ಆಗೋಂಥದ್ದಾಗ್ಬೋದು, ಮತ್ತೆ ಅಡ್ಡ ಬಂದವ್ರ ಮೇಲೆ ಮತ್ತೆ ಜನಗಳು ಯಾರು ಹತ್ರ ಬರಬಾರ್ದು ಅಂತ ಏರ್ ಫೈರ್ ಮಾಡೋದು, ಮತ್ತೆ ಜನಗಳಿಗೆ ಯಾವ ಕಡೆ ಇರ್ತಾರೆ ಆ ಕಡೆನೆ ಗುರಿ ಮಾಡಿ ಗುಂಡು ಹಾರಿಸೋದು. ಈ ರೀತಿಯಾದಂತ ಒಂದು ಎಮೋ ಏನಿದೆ ಅದು ಬೀದರ್ನಲ್ಲೂ ಸಹಿತ ಕಂಟಿನ್ಯೂ ಆಗಿದೆ. ಹೀಗಾಗಿನೇ 15 ಸುತ್ತು ಅಲ್ಲಿ ಗುಂಡನ್ನ ಹಾರಿಸಿರುವಂತದ್ದು. ಹೀಗಾಗಿ ಇದು ಉತ್ತರ ಭಾರತದ, ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನ ಮೂಲದಲ್ಲಿ ಇರುವಂತಹ ಒಂದಷ್ಟು ಗ್ಯಾಂಗ್ಗಳು ಏನು ಆಪರೇಟ್ ಮಾಡ್ತವೆ, ಈ ಗ್ಯಾಂಗ್ಗಳ ಪೈಕಿನೇ ಒಂದು ಗ್ಯಾಂಗ್ ಮಾಡಿರ್ಬೋದು ಅನ್ನೋದು ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳಲ್ಲಿ ಇರುವಂತಹ ಸಸ್ಪೆಕ್ಟ್. ಮತ್ತೆ ಅಲ್ಲಿ ಬೀದರಲ್ಲಿ ಸಿಕ್ಕಂತ ಫಿಂಗರ್ ಪ್ರಿಂಟ್ಗಳಿಗೂ ಮತ್ತೆ ಬೆಂಗಳೂರಿನಲ್ಲಿ ದರೋಡೆ ನಡೆದಂತ ಸಂದರ್ಭದಲ್ಲಿ ಸಿಕ್ಕಂತ ಫಿಂಗರ್ ಪ್ರಿಂಟ್ಗಳಿಗೂ ಮ್ಯಾಚ್ ಮಾಡುವಂತ ಪ್ರಯತ್ನ ನಡೀತದೆ. ಕೇವಲ ಇಲ್ಲಿ ಮಾಡಿದ ಆರೋಪಿಗಳೇ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಅದೇ ಗ್ಯಾಂಗಿನ ಮತ್ತೆ ಅದೇ ಎಮೋನ ಬಳಸ್ಕೊಂಡು ಮಾಡುವಂತ ಅಪರಾಧಿಕ ಹಿನ್ನೆಲೆ ಉಳ್ಳಂತವರು ಮಾಡಿರ್ಬೋದು ಅನ್ನೋದು ಸದ್ಯಕ್ಕೆ ಅಧಿಕಾರಿಗಳ ಲೆಕ್ಕಾಚಾರ. ಮತ್ತೆ ಹೈದರಾಬಾದ್ ಕಡೆ ಆರೋಪಿಗಳು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಹೈದರಾಬಾದ್ ಮತ್ತೆ ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿರಿ.